ಆಧ್ಯಾತ್ಮ ಅನ್ನೋದು ಈಗ ಒಂಥರ ಸವಕಲ್ ನಾಣ್ಯ ಥರ ಆಗೋಗಿದೆ. ದುರ್ದೈವ ಇರಲಿ, ನಾನು ಶಾಸ್ತ್ರದ ವಿಚಾರಕ್ಕೆ ಹೋಗೋದಿಲ್ಲ, ಅದಕ್ಕೆ ಪೂಜ್ಯರೆಲ್ಲ ಇದ್ದಾರೆ. ಇದನ್ನು ಬೇರೆ ರೀತಿ ನೋಡೋಣ, ವಿಷಯ ಅಲ್ಲಿಗೆ ಬರುತ್ತೆ. ಈ ನಮ್ಮ ದೇಶದ ಹೆಸರು ಭಾರತ ಅಂತ ಇಟ್ಕೊಳ್ಳಿ, ಭಾರತ ದೇಶ ಅಂತ ಇಟ್ಕೊಳ್ಳಿ, ಭಾರತ ವರ್ಷ ಅಂತ ಇಟ್ಕೊಳ್ಳಿ. ಈ ಪದದ ಮೂಲ ಧಾತು ಬಂದು ಭಾ ಅಂತ. ಭಾ ಅಂದರೆ ಬೆಳಕು, ಜ್ಯೋತಿ, ಲೈಟ್ ಅಂತ ಅರ್ಥ. ಭಾ ಅಲ್ಲಿಂದನೇ ನಿಮಗೆ ಭಾನು, ಭಾಸ್ಕರ ಎಲ್ಲ ಪದಗಳು ಬಂದಿರೋದು. ಸೊ ಅಲ್ಲಿಂದ ಭಾರತ ವರ್ಷ ಅಂತ ಕೂಡ ಅದನ್ನು ನಾವು ಆ ರೀತಿ ಡಿರೈವ್ ಮಾಡ್ಬೋದು. ಈ ಭಾ ಅನ್ನೋ ಬೆಳಕಿದೆಯಲ್ಲ, ಅದು 3 ಸ್ತರದಲ್ಲಿ ಕೂಡ ನಮಗೆ ಗೋಚರ ಆಗುತ್ತೆ. ನಮ್ಮ ಇಡೀ ಪರಂಪರೆ, ಇಡೀ ಇತಿಹಾಸ, ನಮ್ಮ ಸಮಾಜ ಇವೆಲ್ಲ ನೋಡಿದ್ರೆ 3 ಸ್ತರದಲ್ಲಿ ಅದು ಕೆಲಸ ಮಾಡುತ್ತೆ. ಒಂದು ಆದಿಭೌತಿಕ, ಅಂದರೆ ಈ ಪ್ರಪಂಚಕ್ಕೆ ಸಂಬಂಧಪಟ್ಟಂತಹ ಸ್ತರ ಅದು. ಎರಡನೇದು ಆದಿದೈವಿಕ, ಅಂದರೆ ದೇವರು, ನಂಬಿಕೆ, ಪೂಜೆ, ಇದು ಆದಿದೈವಿಕ. ಮೂರನೇದು ಆಧ್ಯಾತ್ಮಿಕ. ಆಧ್ಯಾತ್ಮಿಕ ಬೆಳಕು ಅಂತ ಒಂದು ಪರ್ಯಾಯ ಪದನೇ ಆಗೋಗಿದೆ ಅದು. ಇನ್ನು ಈ ಆಧ್ಯಾತ್ಮಕ್ಕೆ ಇದಕ್ಕಿಂತ ಇನ್ನೂ ಒಂದು ವಿಶೇಷತೆ ಏನು ಅಂತಂದರೆ, ನಮ್ಮ ದೇಶ ಅಧ್ಯಾತ್ಮದ ಕಡೆಗೆ ಬರೋಣ. ಒಂದು ಮೂಲಭೂತವಾದಂತಹ ಐತಿಹಾಸಿಕ ಸತ್ಯ ನಾವು ನೋಡೋ ಹಾಗಿದ್ದರೆ, ಸುಮಾರು 1000 ವರ್ಷದಿಂದ ಹೊರಗಡೆಯಿಂದ ನಮ್ಮ ದೇಶದ ಮೇಲೆ ಆಕ್ರಮಣಗಳು ಇವೆಲ್ಲ ಆಗಿದ್ದೆ. ಯಾವುದಾದ್ರೂ ಕಾರಣಕ್ಕೆ ಬಂದರು ಪರದೇಶಿಯರು, ವಿದೇಶಿಯರು ಆಕ್ರಮಣ ಮಾಡಿದ್ರು, ಇಲ್ಲೇ ನಿಂತರು, ಸಿಕ್ಕಾಪಟ್ಟೆ ಅನ್ಯಾಯಗಳು, ದಬ್ಬಾಳಿಕೆ ಇವೆಲ್ಲ ಮಾಡಿದ್ರು. ಜೊತೆಗೆ ವ್ಯಾಪಾರದವರು ಬಂದರು. ಒಂದು ಡೇಟಾ ಪಾಯಿಂಟ್ ಹೇಳೋ ಹಾಗಿದ್ದರೆ ಬೇಗ ಹೇಳಿಬಿಡ್ತೀನಿ. 2ನೇ ಶತಮಾನ ಅಂದರೆ ಕ್ರೈಸ್ತ ಶಕ ಅಂತ ಕರೀತಾರಲ್ಲ, ಸಾಮಾನ್ಯ ಶಕ ಅಂತ ಹೇಳ್ಬೋದು. ಸಾಮಾನ್ಯ ಶಕ 2ನೇ ಶತಮಾನದಲ್ಲಿ ಟರ್ಕಿ ಮತ್ತು ಗ್ರೀಸು ಇದೆರಡು ಬಾರ್ಡರು, ಅಲ್ಲಿ ಒಂದು ಊರಿದೆ. ಈಗ ಅದು ಹಳ್ಳಿ, ಒಂದು ಕಾಲದಲ್ಲಿ ಅದು ಗ್ರೀಸ್ ಮತ್ತು ರೋಮ್ ಸಾಮ್ರಾಜ್ಯಕ್ಕೆ ತುಂಬ ದೊಡ್ಡ ವ್ಯಾಪಾರ ಪಟ್ಟಣ ಆಗಿತ್ತದು. ಅಲ್ಲಿ 2ನೇ ಶತಮಾನದಲ್ಲಿ ಇವರು ಕೃಷಿಕರು, ರೈತರು ನೆಲ ಅಗಿತಾ ಇದ್ದಾಗ ಸಾಕಷ್ಟು ಮಟ್ಟ